ಕ್ಷೇತ್ರಿ ಅವರೇ, ಈ ಶಿವ ಪುರಾಣದ ಪ್ರಕಾರವಾಗಿ ಈ ಶಿವರಾತ್ರಿ ಆಚರಣೆಗೆ ಬಂದಿರುವಂಥದ್ದಕ್ಕೆ ಒಂದು ಸಣ್ಣ ಕಥೆ ಇದೆ ಅಂತ ನಾನೆಲ್ಲೋ ಕೇಳಿರ್ಬಂದಿದ್ದು. ಅಂದರೆ ವಿಷ್ಣು ಮತ್ತು ಬ್ರಹ್ಮ ಒಂದು ಬಾರಿ ದೇವಲೋಕದಲ್ಲಿ ಜಗಳ ಮಾಡ್ತಾ ಇರ್ತಾರಂತೆ, ಯಾರು ನಮ್ಮಿಬ್ಬರಲ್ಲಿ ಶ್ರೇಷ್ಠರು ಅಂತ. ಆಗ ಎಲ್ಲ ಉಳಿದಂಥ ದೇವತೆಗಳು ಶಿವನ ಹತ್ರ ಬಂದು ಈ ಜಗಳನ ಬಗೆಹರಿಸಬಾರಪ್ಪ ಅಂತ ಕರ್ಕೊಂಡು ಬರ್ತಾರಂತೆ. ಆಗ ಒಂದಿನ ಸನ್ನಿವೇಶ ಆಗತ್ತೆ, ಶಿವರಾತ್ರಿ ಶಿವಪುರಾಣದ ಪ್ರಕಾರವಾಗಿ ಹಾಗೆ ಆಚರಣೆಗೆ ಬಂತು ಅಂತ. ಏನು ಅದರ ಅರ್ಥ? ಆ ತ್ರಿಮೂರ್ತಿಗಳ ಚಿಂತನೆಯನ್ನ ಈಗ ತಕೊಂಡ್ರೆ ಅದು ಸ್ವಲ್ಪ ದೀರ್ಘ ಆಗಿ ಬಿಡ್ತದೆ. ಆ ಚಿಂತನೆ ಬೇಡ. ಕಾರ್ಯಕ್ರಮದ ಆರಂಭದಿಂದಲೂ ಕೂಡ ಶಿವಪುರಾಣದ ಆಧಾರದಲ್ಲಿ ಮತ್ತು ನಾರದ ಪುರಾಣದ ಆಧಾರದಲ್ಲಿ ಶಿವರಾತ್ರಿಯ ಆಚರಣೆ ಈ ದಿನಕ್ಕೆ ಯಾಕೆ ನಿರ್ಣಯಿಸಲ್ಪಡ್ತು ಅನ್ನುವಂತಹ ಚಿಂತನೆಗೆ ಬಹಳಷ್ಟು ಉತ್ತರಗಳನ್ನು ಈರುವರಿಂದಲೂ ಕೂಡ ಕೊಟ್ಟದ್ದಾಯಿತು. ಮತ್ತೆ ಪುನರಪಿ ಬಹಳ ಮುಖ್ಯವಾಗಿ ಮಾಘ ಮಾಸದ ಬಹುಳ ಚತುರ್ದಶಿಯ ದಿನದಂದು, ಮಾಘ ಮಾಸದ ಬಹುಳ ಚತುರ್ದಶಿಯ ದಿನದಂದು ಇದನ್ನ ಮಹಾಶಿವರಾತ್ರಿ ಅನ್ನುವ ರೀತಿಯಲ್ಲಿ ನಿರ್ಣಯವನ್ನ ಮಾಡುತ್ತೆ ಪುರಾಣಗಳು. ಈಗಾಗಲೇ ಮೇಡಮ್ ಅವರು ಹೇಳಿದ ಹಾಗೆ ಪ್ರತಿ ಮಾಸದ ಕೃಷ್ಣ ಪಕ್ಷದ ಚತುರ್ದಶಿಯನ್ನು ಕೂಡ ಶಿವರಾತ್ರಿ ಅಂತಲೇ ಆಚರಣೆ ಮಾಡಲಾಗುತ್ತೆ. ಅದರಲ್ಲಿ ವಿಶೇಷವಾಗಿ ಮಾಘ ಮಾಸದ ಕೃಷ್ಣ ಪಕ್ಷದ ಚತುರ್ದಶಿಯ ದಿನವನ್ನ ಮಹಾಶಿವರಾತ್ರಿ ಅನ್ನುವ ನೆಲೆಯಲ್ಲಿ ಚಿಂತನೆಯನ್ನ ಮಾಡೋದು. ಇನ್ನೊಂದು ಚಿಂತನೆ ಏನು ಕೇಳಿದ್ರೆ, ಈ ದಿನದಂದು ನಿಶಿಯ ಕಾಲದಲ್ಲಿ ಅರ್ಥಾತ್ ರಾತ್ರಿಯ ಕಾಲದಲ್ಲಿ ಶಿವ ತನ್ನದ್ದಾದಂತಹ ತತ್ವವನ್ನ ಲಿಂಗ ಸ್ವರೂಪದಲ್ಲಿ ಜಗತ್ತಿಗೆ ಪ್ರಕಟವನ್ನ ಪಡಿಸ್ತಾನೆ ಹೇಳುವಂತಹ ಚಿಂತನೆ. ಅಂತಂದ್ರೆ ಸಾಮಾನ್ಯವಾಗಿ ಸೂರ್ಯ ಉದಯ ಕಾಲದಲ್ಲಿ ಒಂದು ಸೂರ್ಯನ ಉದಯದಿಂದ ಜಗತ್ತಿನ ಬೆಳಕು ಹೇಗೆ ನಾವು ಬಹಳ ದೊಡ್ಡ ಪ್ರಕಾಶಮಾನವಾಗಿ ಗಮನಿಸ್ತೇವೋ, 1000 ಸೂರ್ಯರು ಪ್ರಕಟವಾದಾಗ ಏನೊಂದು ಪ್ರಕಾಶತೆ ಇರ್ತದೋ ಅದಕ್ಕೆ ಸಮನಾದಂತಹ ಒಂದು ತತ್ವದ ಪ್ರಕಟ ಹೇಳುವಂತಹದ್ದು ಈ ದಿನ ಆಗುತ್ತೆ ಹೇಳುವಂತಹದ್ದನ್ನ ಪುರಾಣಗಳು ನಮಗೆ ಚಿಂತನೆಯ ಮೂಲಕ ಕೊಡ್ತದೆ. ಹಾಗಾಗಿ ಎಲ್ಲ ಸಂದರ್ಭಗಳಲ್ಲಿ ಅರ್ಥಾತ್ ಶಿವ ದೇವಾಲಯಕ್ಕೆ ನಾವು ಪ್ರತಿನಿತ್ಯ ಹೋಗಬಹುದು, ಶಿವನ ದರ್ಶನವನ್ನ ಮಾಡಬಹುದು, ಶಿವನ ಉಪಾಸನೆಯನ್ನ ಮಾಡಬಹುದು. ಇವತ್ತೇ ಯಾಕೆ ಶಿವನ ಲಿಂಗ ದರ್ಶನವನ್ನ ಮಾಡಬೇಕು ಅಂತ ಹೇಳುವಂತಹ ನಿರ್ಣಯವನ್ನ ಶಾಸ್ತ್ರ ಕೊಟ್ಟಿದೆ ಅಂತ ಕೇಳಿದರೆ, ಈ ದಿನ ಶಿವನ ಒಂದು ತತ್ವ ಏನಿದೆ, ಶಿವ ಸಾನ್ನಿಧ್ಯದ ಅಸ್ತಿತ್ವ ಏನಿದೆ, ಅದು 1000 ಪಟ್ಟು ಅಧಿಕವಾದಂತಹ ಅಸ್ತಿತ್ವವಾಗಿ ಲಿಂಗದಲ್ಲಿ ಐಕ್ಯ ಆಗಿರ್ತದೆ ಅನ್ನುವಂಥದ್ದನ್ನು ನಮಗೆ ಶಾಸ್ತ್ರಗಳು ಹೇಳುತ್ತದೆ. ಈ ಹಿನ್ನೆಲೆಯಲ್ಲಿ ಈ ದಿನ ಅತ್ಯಂತ ಪವಿತ್ರವಾದದ್ದು, ಶ್ರೇಷ್ಠವಾದದ್ದು. ಆ ಸಾನ್ನಿಧ್ಯ ದರ್ಶನದಿಂದ ನಮ್ಮದ್ದಾದಂತಹ ಭೌತಿಕವಾದಂತಹ ಶರೀರ ಇರ್ಬೋದು, ಮಾನಸಿಕವಾದಂತಹ ಬಲದ ದೃಷ್ಟಿಕೋನಗಳಿರ್ಬೋದು, ಬೌದ್ಧಿಕವಾದಂತಹ ವೃದ್ಧಿ ಇರಬಹುದು, ಇದೆಲ್ಲವುದು ಈ ದಿನದ ದರ್ಶನದಿಂದ ಅದು ಮತ್ತಷ್ಟು ಅಧಿಕ ಆಗುತ್ತದೆ ಹೇಳುವಂತಹ ಫಲವನ್ನ ನಮಗೆ ಇತಿಹಾಸಗಳು ಪುರಾಣ ಗ್ರಂಥಗಳು, ಶಾಸ್ತ್ರ ಗ್ರಂಥಗಳು ನಮಗೆ ಹೇಳ್ತಾ ಹೋಗ್ತದೆ. ಈ ಹಿನ್ನೆಲೆಯಲ್ಲಿ ನಾವು ಚಿಂತನೆ ಮಾಡುವ, ನೀವು ಹೇಳಿದ ತ್ರಿಮೂರ್ತಿಗಳಿಗೆ ಉತ್ತರ ಕೊಡ್ತೇನೆ, ಬಟ್ ಈಗ ಕೊಡ್ಲಿಕ್ಕೆ ಹೋದ್ರೆ ಅದು ಬಹಳ ಸುದೀರ್ಘ ಆಗ್ತದೆ, ಹಾಗಾಗಿ ಮಾತನಾಡ್ತಾ ಹೋಗೋಣ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಪಡಿತೀನಿ. ನಿಮ್ಮಿಂದ ಸ್ಮಾಲ್ ಬ್ರೇಕ್ ಆದ್ಮೇಲೆ ಮತ್ತೆ ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ. ಶಿವಂ ಸನಾತನಂ.
ಬ್ರೇಕ್ನ ನಂತರ ಶಿವರಾತ್ರಿಯ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಎಲ್ರಿಗೂ ಕೂಡ ಸ್ವಾಗತ. ನಮ್ಮ ಜೊತೆ ವಿಶೇಷವಾದಂಥ ಅತಿಥಿಗಳಿದ್ದಾರೆ. ಈ ಶಿವರಾತ್ರಿಯ ಬಗ್ಗೆಗಿನ ಹಲವಾರು ವಿಚಾರಗಳನ್ನು ತಿಳಿಸಿಕೊಡ್ತಾ ಇದ್ದಾರೆ. ನಾಗರಾಜ ನಕ್ಷತ್ರವರೇ, ನಾನು ನಿಮಗೆ ಮತ್ತೆ ಕ್ವಶನ್ಗೆ ಹೋಗ್ತೀನಿ, ಮತ್ತೆ ಕೇಳ್ತೀನಿ, ಯಾಕಂದರೆ ತಮಗೆ ಸಮಯದ ಅಭಾವ ಇದೆ ಅಂತ ಹೇಳಿದ್ರಿ. ಸೊ ಆ ಕಾರಣಕ್ಕಾಗಿ ನಾವು ಏನಾದರೂ ಮನೆಯಿಂದ ಆಚೆ ಹೋಗಬೇಕು ಅಂತ ಇದ್ದರೆ ಒಂದು ಮಂತ್ರ ಪಠನ ಮಾಡಬೇಕು ಅಂತ ಹೇಳ್ತಾರೆ ನಮ್ಮ ಹಿರಿಕರು. ಏನಾದರೂ ಒಂದು ಕೆಲಸ ಮಾಡಬೇಕು ಅಂತಿದ್ದಾಗ ಒಂದು ಮಂತ್ರ ಪಠನ ಮಾಡಬೇಕು, ಭಯ ಆದಾಗ ಒಂದು ಮಂತ್ರ ಪಠನ ಮಾಡಬೇಕು, ಹೀಗೆಲ್ಲ ಇರುತ್ತೆ. ಒಂದೊಂದಕ್ಕೆ ಒಂದೊಂದು ಮಂತ್ರ ಪಠನ ಮಾಡಬೇಕು ಅಂತ. ಈಗ ಶಿವನಿಗಾಗಿಯೇ ಒಂದು ಮಂತ್ರ ಅಂತ ಇರುತ್ತೆ. ಬಟ್ ಎಲ್ಲರೂ ಹೇಳೋದು ಶಿವನನ್ನು ಓಂ ನಮಃ ಶಿವಾಯ ಅಂದರೆ ಸಾಕು, ಆ ಶಿವ ಎಲ್ಲಿದ್ರೂ ಬಂದು ಭಕ್ತರಿಗೆ ಬೇಕಾದಂಥ ಅಭಯ ಕೊಡ್ತಾನೆ ಅಂತ. ಆದರೆ ಪುರಾಣದ ಪ್ರಕಾರ ಎಸ್ಪೆಷಲಿ ಯಾವ ಪ್ರಾರ್ಥನೆ ಇದೆ ಶಿವನಿಗಾಗಿ? ತುಂಬ ಅತ್ಯಂತ ಸೂಕ್ಷ್ಮವಾದ ಪ್ರಶ್ನೆ ಇದು. ಇದಕ್ಕೆ ಜನರಲೈಸ್ ಉತ್ತರವನ್ನು ಕೊಡೋದು ಬಹಳ ಕಷ್ಟ. ಅಂದರೆ ಸಾರ್ವತ್ರಿಕವಾಗಿ ಈ ಉತ್ತರವನ್ನು ಕೊಟ್ಟುಬಿಡ್ತೇನೆ ಅಂತ ಹೇಳಿ ನಾನು ಕೊಟ್ಟರೆ ನಾಳೆ ದಿವಸ ಅದು ಬೇರೆ ಬೇರೆ ದಿಕ್ಕುಗಳನ್ನು ಕಂಡುಕೊಳ್ಳುತ್ತೆ. ಅಂತಂದರೆ ಮಂತ್ರ ಅಂತ ಹೇಳುವಂಥದ್ದೇನಿದೆ ಅದನ್ನು ನಾವು ಪಠನೆ ಮಾಡುವಲ್ಲಿ ಇವತ್ತು ನಮಗೆ ಗೂಗಲ್ಗಳು ಬಂದಿರುವುದರಿಂದ ಅಲ್ಲಿ ಎಲ್ಲರೂ ಲೇಖನ ರೂಪದಲ್ಲಿ, ಲಿಖಿತ ರೂಪದಲ್ಲಿ ವಿಡಿಯೋಗಳನ್ನು ಮಾಡಿ ಅಲ್ಲಿ ಹೇಳುವಂಥದ್ದು. ಆದರೆ ತುಂಬ ಸಂದರ್ಭಗಳಲ್ಲಿ ನಾವು ಸಮಾಜದಲ್ಲಿ ಆ ಪೂಜೆಯನ್ನು ಮಾಡಿದೆವು, ಈ ಪೂಜೆಯನ್ನು ಮಾಡಿದೆವು, ಪ್ರಯೋಜನಗಳಾಗಲಿ ಮಂತ್ರಕ್ಕೆ ಅದರದ್ದೇ ಆದಂಥ ಒಂದು ಅಸ್ತಿತ್ವ ಇದೆ. ಅದು ಒಂದು ತಜ್ಞ ಗುರುಗಳಿಂದ ನಮಗೆ ಬರಬೇಕು, ಒಂದು ಮೇಧಾವಿಗಳಿಂದ ನಮ್ಮ ಪಾಲಿಗೆ ಅದು ಉಪದೇಶ ಆಗಬೇಕು. ಆ ಉಪದೇಶವಾದಂತಹ ಮಂತ್ರಗಳನ್ನು ನಾವು ನಿತ್ಯ ಅನುಷ್ಠಾನ ಮಾಡಬೇಕು ಹೇಳುವಂಥದ್ದು ನಿಯಮ. ಯಾವಾಗ ನಿಮಗೆ ಗೊತ್ತಿರುತ್ತೆ, ನೀವು ಒಂದು ಪಠ್ಯಕ್ರಮಗಳನ್ನು, ಒಂದು ಪಾಠವನ್ನು ಒಂದು 10 ಬಾರಿ ಅದನ್ನು ಮತ್ತೆ 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 ಪಠನ ಮಾಡ್ತಾ 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 ನಿಮ್ಮ ಮೆಮೊರಿಯಲ್ಲಿ ಒಂದು ದಿವಸ ಅದು ಫಿಕ್ಸ್ ಆಗುತ್ತೆ. ಅದರ ಅರ್ಥ ಏನು ಕೇಳಿದರೆ ಆ ಪಾಠ ನಿಮಗೆ ಸಿದ್ಧಿಸಿತು ಅಂತ ಅರ್ಥ, ಅದು ನಿಮಗೆ ಕರಗತ ಆಯಿತು ಅಂತ ಅರ್ಥ. ಮಂತ್ರವೂ ಕೂಡ ಹಾಗೆ, ನಿತ್ಯ ಅದನ್ನು ಪಠನ ಮಾಡ್ತಾ 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 ಅದು ನಮಗೆ ಸಿದ್ಧಿಯಾಗಬೇಕು. ಸಿದ್ಧಿಯಾದ ಮಂತ್ರವನ್ನು ಹೇಳಿದಾಗ ನಮ್ಮಲ್ಲಿ ಒಂದು ಅನುಭವಗಳು ಖಂಡಿತ ಆಗುತ್ತದೆ. ಇದು ವಿಷಯ. ಹಾಗಾಗಿ ಎಲ್ಲಿಯೋ ಸಿಕ್ಕಿದ್ದನ್ನು ನಾವು ಹೇಗೋ ಓದಿಬಿಟ್ರೆ ನಮ್ಮ ಭಯ ಪರಿಹಾರ ಆಯಿತು ಅಥವಾ ನಮ್ಮ ಏನೋ ಕೆಲಸಗಳು ಸಕ್ಸಸ್ ಆದವು, ಈ ಭಾವಕ್ಕೆ ಬರಲಿಕ್ಕೆ ಆಗೋದಿಲ್ಲ ಮಂತ್ರಗಳಿಂದ. ಈ ಭಾವಕ್ಕೆ ಬರಬೇಕು ಅಂತಂದರೆ ಮಂತ್ರ ನಮ್ಮಲ್ಲಿ ಸಿದ್ಧಿ ಆದರೆ ಮಾತ್ರ ಆ ಭಾವ ನಮಗೆ ಅದು ಬರುವುದಿಲ್ಲ, ಅದು ಉಂಟಾಗಿ ಬಿಡ್ತದೆ. ಹಾಗಾಗಿ ಶಿವನ ಪ್ರಾರ್ಥನೆಗೆ ನೀವೇನು ಈಗ ಹೇಳಿದ್ರಿ ಶಬ್ದ ಓಂ ನಮಃ ಶಿವಾಯ, ಇದಕ್ಕಿಂತ ದೊಡ್ಡ ಮಂತ್ರ ಇಲ್ಲ. ವೇದದ ಭಾಗದಲ್ಲಿ ಬೇರೆ ಇದೆ. ಓಂ ನಮಃ ಶಿವಾಯ ಹೇಳಿದ್ರೆ ರುದ್ರನಿಗೆ ಪಂಚಮುಖ ಅಂತ ಹೇಳ್ತಾರೆ. ಧ್ಯೇಯ ಪಂಚಮುಖೋ ರುದ್ರಃ ಅಂತ. ಅಂದ್ರೆ 5 ಮುಖಗಳನ್ನ ಹೇಳ್ತಾರೆ. ಏಕಾದಶ ರುದ್ರರನ್ನ ಹೇಳ್ತಾರೆ. ಏಕಾದಶ ರುದ್ರರು ಅಂತ ಸಂಬೋಧನೆ ಮಾಡಿ. ಈ ಪಂಚಾಕ್ಷರಿಯ ಮಂತ್ರ ಏನಿದೆ ಅದಕ್ಕೊಂದು ಪೌರಾಣಿಕವಾದಂಥ ಒಂದು ಕಥೆಯೂ ಕೂಡ ಇದೆ. ಒಬ್ಬ ರಾಜ ಒಂದು ಅಸುರನಿಂದ ಹತನಾದಾಗ ಆತ ಒಂದು ಸಣ್ಣ ತಪ್ಪು ಮಾಡಿದ ಕಾರಣಕ್ಕೆ ಯಮಲೋಕಕ್ಕೆ ಹೋದಾಗ ಯಮನಲ್ಲಿ ಅವನಿಗೆ ಒಂದು ಎಕ್ಸ್ಕ್ಯೂಸ್ ಸಿಗ್ತದೆ. ಅವನು ಬೇಕಾದದ್ದನ್ನು ಕೇಳಿದ ತಕ್ಷಣ ಅವನಿಗೆ ಪ್ರೊವೈಡ್ ಮಾಡುವಂತಹ ಸಂದರ್ಭ ಬರ್ತದೆ. ಆಗ ಸಂದರ್ಭದಲ್ಲಿ ಆತನ ಪುನರ್ಜನ್ಮಕ್ಕಾಗಿ ಅವನಿಗೆ ಶಿವ ಪಂಚಾಕ್ಷರಿ ಮಂತ್ರವನ್ನು ಉಪದೇಶ ಕೊಟ್ಟು ಶಿವಪಂಚಾಕ್ಷರಿ ಮಂತ್ರವನ್ನು ಪ್ರೇತ ಸ್ಥಿತಿಯಲ್ಲಿ ಪಠನ ಮಾಡಿದ್ರಿಂದ ಮತ್ತೆ ಅವನಿಗೆ ಮನುಷ್ಯ ಜನ್ಮ ಸಿಕ್ಕಿದ್ದು ಒಂದು ಕಥೆ ಇದೆ. ಶ್ವೇತಕುಮಾರ ಅಂತ ಹೇಳುವಂತಹ ಒಬ್ಬ ರಾಜ. ಹಾಗಾಗಿ ಶಿವ ಮಂತ್ರಕ್ಕೆ, ಶಿವ ಪಂಚಾಕ್ಷರ ಮಂತ್ರಕ್ಕೆ ಅದರದ್ದೇ ಆದಂತಹ ಶಕ್ತಿ. ಮತ್ತೆ ಎಲ್ಲಕ್ಕಿಂತ ಮುಖ್ಯವಾಗಿ ಶಿವನ ತತ್ವ ಏನಿದೆ ಅದು ಮನೋನಿಯಾಮಕ ತತ್ವ. ಮನಸ್ಸಿನ ಅಭಿಮಾನಿ ಶಕ್ತಿಯಾಗಿ ಶಿವ ನಿಲ್ತಾನೆ. ಒಂದು ಜೀವಿಯ ಮನಸ್ಸು ದುರ್ಬಲವಾದರೆ, ಮನಸ್ಸು ಕೆಟ್ಟರೆ ಆ ಜೀವಿ ಜಗತ್ತಿಗೆ ಉಪಯೋಗಕಾರಿ ಅಲ್ಲ. ಹಾಗಾಗಿ ಅಂದರೆ ಪಂಚಭೌತಿಕ ಶರೀರದಲ್ಲಿ ಮಾನಸಿಕವಾದಂತಹ ಸ್ಥಿತಿಯ ಒಂದು ಬಲಾಢ್ಯ ಸ್ಥಿತಿ ನಮ್ಮ ಪಾಲಿಗೆ, ನಮ್ಮ ಬದುಕಿಗೆ ಬೇಕು ಅಂತಿದ್ರೆ ಅದಕ್ಕೆ ಶಿವಾನುಗ್ರಹ ಹೇಳುವಂತಹದ್ದು ನಮ್ಮ ಪಾಲಿಗೆ ಅತ್ಯವಶ್ಯವಾಗಿ ಇರಲೇಬೇಕು ಅಂತ ಹೇಳುವಂತಹದ್ದು ನಿಯಮ. ಹಾಗಾಗಿ ಶಿವನ ಆರಾಧನೆ ಅನ್ನುವಂಥದ್ದೇನಿದೆ ಅದು ಮನೋಬಲವನ್ನು ವೃದ್ಧಿಸ್ತದೆ, ಆತ್ಮಬಲವನ್ನು ವೃದ್ಧಿಸ್ತದೆ. ಈ 2 ಬಲವನ್ನ ಅನುಗ್ರಹ ಮಾಡುವಂತಹ ತತ್ವಶಕ್ತಿಯಾಗಿ ಶಿವ ಇರ್ತಾನೆ. ಹಾಗಾಗಿ ಇಂದಿನ ದಿನ ಅಂದರೆ ನಮ್ಮ ಇಚ್ಛಾಶಕ್ತಿ
ಕ್ರಿಯಾಶಕ್ತಿಗಳು ಎಲ್ಲವುದೂ ಸಾಧುವಾದ ದಾರಿಯಲ್ಲಿ ಹೋಗಬೇಕು ಅಂತಂದರೆ ಮಾನಸಿಕವಾದಂತಹ ಸ್ಥಿತಿಗತಿಗಳು ಅತ್ಯಂತ ಅವಶ್ಯಕವಾಗಿರುವುದು. ಅದಕ್ಕೆ ಶಿವನ ಉಪಾಸನೆಗೆ ಬೇರೆ ಬೇರೆ ಆಯಾಮಗಳು ಇದ್ದಂತೆ ನೀವು ಕೇಳಿದ ಪ್ರಶ್ನೆಗೆ ಪಂಚಾಕ್ಷರ ಮಂತ್ರದ ಉಪದೇಶವನ್ನು ಪಡೆದು ಪಂಚಾಕ್ಷರ ಮಂತ್ರವನ್ನು ಜಪಿಸುವಂತಹದ್ದೇನಿದೆ ಅದು ಇನ್ನೊಂದು ಅದರಲ್ಲಿ ಸೂಕ್ಷ್ಮವಾಗಿ ನಾವು ಗಮನಿಸುವಂತಹ ಅಂಶ. ಈಗ ಯಾವ ಕರ್ತವ್ಯವನ್ನ ಮಾಡುವಲ್ಲಿ ನಾನು ಯೋಗ್ಯ ಅನ್ನುವುದನ್ನ ನನ್ನಲ್ಲಿ ನಾನು ಪ್ರಶ್ನೆ ಮಾಡ್ಕೊಳ್ಬೇಕಾಗ್ತದೆ. ನನ್ನ ಕರ್ತವ್ಯದ ಈಗ ತುಂಬಾ ಜನರಿಗೆ ಅಳುಕಿರ್ತದೆ. ನಾವು ಪ್ರೊಫೆಷನ್ ಬೇರೆ ಬೇರೆ ರೀತಿಯಲ್ಲಿ ಕೆಲಸ ಮಾಡುವವರು, ದಿನ ಬೆಳಗಾದ್ರೆ ಒಂದು ಸ್ನಾನ ಮಾಡಿ ಉಪಹಾರ ಮಾಡಿ ಬೂಟು ಸೂಟು ಹಾಕೊಂಡು ಹೋದ್ರೆ ನಾವು ಮತ್ತೆ ಮೈಲಿಗೆಯ ಸ್ಥಿತಿಯಲ್ಲಿ ಇರ್ತೇವೆ. ನಾವು ಹೇಗೆ ಇದನ್ನೆಲ್ಲ ಮಾಡ್ಲಿಕ್ಕಾಗ್ತದೆ? ಇವತ್ತು ನೀವು ಬೆಳಿಗ್ಗೆಯಿಂದ ಕೆಲಸ ಮಾಡ್ತಿದ್ದೀರೋ ಈಗದಿಂದ ಬಂದಿರೋ ಗೊತ್ತಿಲ್ಲ ನನಗೆ, ಒಟ್ಟು ನಿಮ್ಮಲ್ಲಿ ಉಪವಾಸ ಇರು ಅಂತ ಹೇಳಿದ್ರೆ ನೀವು ಹೇಗೆ ಮಾಡ್ಲಿಕ್ಕೆ ಸಾಧ್ಯ ಹೇಳುವಂಥ ಪ್ರಶ್ನೆಗಳು. ಇದಕ್ಕೆಲ್ಲ ಶಾಸ್ತ್ರದಲ್ಲಿ ಅದರದ್ದೇ ಆದಂತಹ ಉಪಾಯಗಳನ್ನ ಹೇಳಿರ್ತಾರೆ. ಕರ್ತವ್ಯಗಳನ್ನ ಮಾಡುವಂಥವನಿಗೆ ಯಾವ ಯಾವ ಕರ್ತವ್ಯದಲ್ಲಿದ್ದು ಯಾವ ಯಾವ ರೀತಿಯಲ್ಲಿ ಬದುಕನ್ನ ಕಟ್ಟಿಕೊಳ್ಳಬೇಕು ಹೇಳುವಂತಹದ್ದಕ್ಕೂ ಕೂಡ ಅಲ್ಲಿ ಉತ್ತರಗಳಿದ್ದಾವೆ. ಜನರಲೈಸ್ ಮಾಡಲಿಲ್ಲ, ಎಲ್ಲರೂ ಇದನ್ನೇ ಮಾಡಿಬಿಡಿ, ಹೀಗೆ ಇರಬೇಕು, ಇರತಕ್ಕದ್ದು, ಹೀಗಿದ್ದೆಲ್ಲ ಆದೇಶಗಳು ಆರ್ಡರ್ಗಳು ಇಲ್ಲವೇ ಇಲ್ಲ. ತುಂಬ ಚಂದದಲ್ಲಿ ನಮಗೆ ಖುಷಿಯಾಗುವ ರೀತಿಯಲ್ಲಿ ಮಹಾಶಿವರಾತ್ರಿಯನ್ನ ಆಚರಣೆ ಭಕ್ತಿಯಿಂದ ಮಾಡುವುದಕ್ಕೆ ಖಂಡಿತವಾಗಲೂ ಅವಕಾಶ ಉಂಟು. ಅದಕ್ಕೊಂದು ಒಳ್ಳೆಯ ಇಚ್ಛಾಶಕ್ತಿ ಹೇಳುವಂತಹದ್ದು ಬೇಕು. ಶಿವನ ಉಪಾಸನೆಯ ಪಂಚಾಕ್ಷರ ಮಂತ್ರದಿಂದ ಅಂತಹ ಒಳ್ಳೆ ಮಾನಸಿಕತೆ ಬರ್ತದೆ, ಅದು ಮಾತ್ರ ಸತ್ಯ. ಓಂ ನಮಃ ಶಿವಾಯ ಓಂ ಮಂತ್ರವನ್ನ ಪಠಿಸುವಾಗ ಸಂಪುಟೀಕರಣ ಮಾಡಬೇಕು ಅಂತಂದ್ರೆ ಅದನ್ನ ಭದ್ರವಾಗಿ ಇಡಬೇಕು. ಹಾಗಾಗಿ ಓಂಕಾರ ಹೇಳೋದು ಆರಂಭ ಮತ್ತೆ ಕೊನೆಯಲ್ಲಿ ಎರಡು ಬಾರಿ ಹಾಕಿ ಮಧ್ಯದಲ್ಲಿ ಪಂಚಾಕ್ಷರವನ್ನ ಜಪಿಸಬೇಕು. ಇದು ಶಿವನ ಉಪಾಸನೆಯ ಒಟ್ಟಾರೆಯಾದಂತಹ ಜನಸಾಮಾನ್ಯರು ಮಾಡಬಹುದಾದಂತಹ ಒಂದು ವಿಷಯ. ಮತ್ತೆ ಓಂಕಾರವನ್ನ